34 ಜನರಿಗೆ 4.5 ಕೋಟಿಯ ಪಂಗನಾಮ, ಒಂದು ಫೇಕ್ ವೆಬ್ಸೈಟಿಂದ. ಈ ಸ್ಕ್ಯಾಮ್ ನಡೆಸಿರೋದು ಒಂದು ದೊಡ್ಡ ಗ್ಯಾಂಗ್ ಅಲ್ಲ, ಕೇವಲ ಒಬ್ಬನೇ ಒಬ್ಬ ವ್ಯಕ್ತಿ. ಅವನೇ ಮಾವೀರ್ ಸಿಂಗ್ ಫ್ರಮ್ ನೋಯ್ಡಾ. ಈ ಮಾವೀರ್ ಸಿಂಗ್ ಬೆಂಗಳೂರು ಜನರಿಗೆ ಒಂದು ಪಾಪ್ಯುಲರ್ ಇನ್ಶೂರೆನ್ಸ್ನ ಫೇಕ್ ವೆಬ್ಸೈಟಿಂದ ಟೋಪಿ ಹಾಕಿದ್ದ. ಈ ಸ್ಕ್ಯಾಮನ್ನು ಅವನು ಹೇಗೆ ಮಾಡ್ತಿದ್ನಪ್ಪ ಅಂದರೆ, ಒಂದು ಪಾಪ್ಯುಲರ್ ಇನ್ಶೂರೆನ್ಸ್ ಕಂಪನಿಯ ಅಫಿಷಿಯಲ್ ವೆಬ್ಸೈಟ್ ಥರ ಒಂದು ಫೇಕ್ ವೆಬ್ಸೈಟ್ನ ಕ್ರಿಯೇಟ್ ಮಾಡಿ, ಅದರ ಜೊತೆಗೆ ಆ ವೆಬ್ಸೈಟಲ್ಲೇ ಜನರ ಪರ್ಸನಲ್ ಡೀಟೇಲ್ಸ್, ಪ್ಯಾನ್, ಆಧಾರ್ ಮತ್ತು ಇತರೆ ಡಾಕ್ಯುಮೆಂಟೇಷನ್ಗಳನ್ನು ಫಿಲ್ ಮಾಡಿಸಿ ಅಲ್ಲೇ ಲಕ್ಷಾಂತರ ರೂಪಾಯಿ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಕೂಡ ಕಟ್ಟಿಸ್ಕೊತಾ ಇದ್ದ. ಜನರ ಟ್ರಸ್ಟ್ ಗೇನ್ ಮಾಡೋದಕ್ಕೆ ಇನ್ಶೂರೆನ್ಸ್ ಪ್ರೀಮಿಯಂ ತುಂಬಿದ ನಂತರ ಫೇಕ್ ಡಾಕ್ಯುಮೆಂಟ್ಸ್ ಕೂಡ ಕೊಡ್ತಾ ಇದ್ದ. ಸ್ಕ್ಯಾಮ್ ಎಕ್ಸ್ಪೋಸ್ ಆದಮೇಲೆ ವಿಕ್ಟಿಮ್ ಸಿಂಗ್ನ ರೀಚ್ ಮಾಡೋದಕ್ಕೆ ಟ್ರೈ ಮಾಡಿದ್ರು, ಆದರೆ ಸಾಧ್ಯ ಆಗಲಿಲ್ಲ. ಯಾಕೆಂದ್ರೆ ವೆಬ್ಸೈಟ್ ಸಂಪೂರ್ಣ ಕಣ್ಮರೆಯಾಗಿತ್ತು. ಬೆಂಗಳೂರು ಸೈಬರ್ ಕ್ರೈಮ್ ಪೊಲೀಸ್ನವರು ಈ ಕೇಸ್ನ ತಗೊಂಡು ಸಿಂಗ್ ಅನ್ನ ನೋಯ್ಡಾದಲ್ಲಿ ಟ್ರ್ಯಾಕ್ ಮಾಡಿ ಅರೆಸ್ಟ್ ಮಾಡ್ತಾರೆ. ಅವನು ತನ್ನ ಸ್ಕ್ಯಾಮ್ ಅನ್ನ ಕನ್ಫೆಸ್ ಮಾಡ್ಕೋತಾನೆ. ಜೊತೆಗೆ ಜನರ ಪರ್ಸನಲ್ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಬೇರೆ ಒಂದು ಟೀಮ್ ಅವನ ಜೊತೆ ಕೆಲಸ ಮಾಡ್ತಾ ಇತ್ತು ಅನ್ನೋದನ್ನು ಕೂಡ ಪೊಲೀಸರಿಗೆ ತಿಳಿಸ್ತಾನೆ. ಈಗ ಪೊಲೀಸರು ಅವರ 6 ಬ್ಯಾಂಕ್ ಅಕೌಂಟ್ಗಳನ್ನು ಫ್ರೀಸ್ ಮಾಡಿದ್ದಾರೆ ಮತ್ತು ಈ 34 ವಿಕ್ಟಿಮ್ಸ್ಗಳಿಗೆ ತಮ್ಮ ಹಣವನ್ನು ರಿಕವರ್ ಮಾಡೋದಕ್ಕೆ ಸಹಾಯ ಮಾಡ್ತಿದ್ದಾರೆ. ಈ ಕೇಸ್ ನಿಮ್ಮೆಲ್ಲರಿಗೂ ಎಚ್ಚರಿಕೆ ಗಂಟೆ. ಯಾವುದೇ ವೆಬ್ಸೈಟಲ್ಲಿ ಡಾಕ್ಯುಮೆಂಟ್ಗಳನ್ನು ಶೇರ್ ಮಾಡೋದಕ್ಕೂ ಮುಂಚೆ ಅದರ ಅಥೆಂಟಿಸಿಟಿನ ವೆರಿಫೈ ಮಾಡಬೇಕು. ಕೇವಲ ಟ್ರಸ್ಟೆಡ್ ಆ್ಯಪ್ಗಳನ್ನು ಮಾತ್ರ ಯೂಸ್ ಮಾಡಬೇಕು, ಜಾರ್ ಥರ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿಯ ಹೆಚ್ಚಿನ ಇನ್ಫಾರ್ಮೇಟಿವ್ ಮತ್ತು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ಜಾರ್ ಆ್ಯಪ್ ಕನ್ನಡ ಪೇಜನ್ನು ಫಾಲೋ ಮಾಡಿ.